ಠಾಣೆಯಲ್ಲೇ ಕಾನ್ಸ್ಟೇಬಲ್ ಸೂಸೈಡ್ ಹೈಡ್ರಾಮಾ ಡ್ಯೂಟಿ ಚೇಂಜ್ ಮಾಡಿದ್ದಕ್ಕೆ ಕಾನ್ಸ್ಟೇಬಲ್ ಹೈಡ್ರಾಮಾ ಮಾಡಿರುವಂಥದ್ದು ಬೆಳಗಾವಿಯ ಉದ್ಯಮ ಭಾಗ ಠಾಣೆಯಲ್ಲಿ ನಡೆದಂತಹ ಘಟನೆ. ಕಾನ್ಸ್ಟೇಬಲ್ ಮುದುಕಪ್ಪ ಉದಗಟ್ಟಿಯಿಂದ ಹೈಡ್ರಾಮಾ ಮಾಡಲಾಗಿದೆ. ಇನ್ಸ್ಪೆಕ್ಟರ್ ಡಿಕೆ ಪಾಟೀಲ್ ಚೇಂಬರ್ನಲ್ಲಿ ಸೂಸೈಡ್ ಡ್ರಾಮಾ ಮಾಡಲಾಗಿದೆ. 2 ದಿನ ರಜೆಗೆ ಹೋಗಿ ಬಂದಾತನಿಗೆ ಡ್ಯೂಟಿಯನ್ನು ಬದಲಿಸಿದ್ರು ಪಿಎ. ಇದನ್ನು ಪ್ರಶ್ನಿಸಿದಾಗ ಬೆಳಗ್ಗೆ ನಿಯೋಜಿಸಿದ ಜಾಗಕ್ಕೆ ಹೋಗಬೇಕಾ ಅಂತ ಸೂಚನೆಯನ್ನು ನೀಡಲಾಗಿದೆ. ಹೀಗಾಗಿ ವಿಷ ಸೇವಿಸ್ತೇನೆ ಅಂತ ಕಚೇರಿಯಲ್ಲಿ ಬಿದ್ದು ಉರುಳಾಡಿದ ಕಾನ್ಸ್ಟೇಬಲ್ ತಕ್ಷಣವೇ ಆಸ್ಪತ್ರೆಗೆ ಶಿಫ್ಟ್ ಮಾಡಿ ಆರೋಗ್ಯ ತಪಾಸಣೆ ಮಾಡಿದಾಗ ಯಾವುದೇ ವಿಷ ಸೇವಿಸಿಲ್ಲ ಅನ್ನೋದು ಗೊತ್ತಾಗಿದೆ. ವೈದ್ಯರು ಹೇಳಿದ್ದಾರೆ ಏನು ವಿಷ ಸೇವಿಸಿಲ್ಲ ಅಂತ. ಬಳಿಕ ಕಾನ್ಸ್ಟೇಬಲ್ಗೆ ಬುದ್ಧಿವಾದ ಹೇಳಿ ಕಳಿಸಿದ್ದಾರೆ ಮೇಲಾಧಿಕಾರಿಗಳು. 2 ದಿನ ಏನೋ ರಜೆ ಇದ್ರಂತೆ. ರಜೆ ಮುಗಿಸ್ಕೊಂಡು ವಾಪಸ್ ಬಂದ ಮೇಲೆ ಡ್ಯೂಟಿ ಚೇಂಜ್ ಮಾಡಿದ್ದಾರೆ. ಯಾಕೆ ಚೇಂಜ್ ಮಾಡಿದ್ದೀರಾ ಅಂತ ಕೇಳಿದಕ್ಕೇನೆ ನೆನ್ನೆ ಹೋಗಿದ್ದ ಜಾಗಕ್ಕೆ ಹೋಗು ಅಂತ ಹೇಳಿದ ತಕ್ಷಣ ಸಿಕ್ಕಾಪಟ್ಟೆ ಹೈಡ್ರಾಮಾ ಮಾಡಲಾಗಿದೆ. ವಿಷ ತೆಗೆದುಕೊಂಡಿದ್ದೀನಿ ಅಂತ ಬಿದ್ದು ಹೊರಲಾಡಿದ್ದಾರಂತೆ. ಸೊ ಆ ಸಂದರ್ಭದಲ್ಲಿ ಗಾಬರಿ ಆಗಿದ್ದಾರೆ ಅಧಿಕಾರಿಗಳು. ಅಯ್ಯೋ ಪಾಯ್ಸನ್ ಏನಾದ್ರು ತಗೋಬಿಟ್ರ ಆಫೀಸಲ್ಲೇ ಅಂತ ಇಮಿಡಿಯೇಟ್ ಆಗಿ ಅವ್ರನ್ನ ಕರ್ಕೊಂಡು ಹೋಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ. ಅಲ್ಲಿ ಡಾಕ್ಟರ್ ತಪಾಸಣೆ ಮಾಡಿದ ಮೇಲೆ ಇಲ್ಲ ಏನು ಪಾಯ್ಸನ್ ಏನು ತೆಗೆದುಕೊಂಡಿಲ್ಲ ಅಂತ ಹೇಳಿದ್ದಾರೆ. ಆಗಲೇ ಗೊತ್ತಾಗಿರೋದು ಡ್ರಾಮಾ ಮಾಡಿರೋದು ಇದು ಅಂತ. ಕೊನೆಗೆ ಇನ್ನೇನು ಮಾಡೋಕ್ಕಾಗತ್ತೆ, ಕರೆದು ಬುದ್ಧಿ ಹೇಳಿದ್ದಾರೆ. ಹೀಗೆಲ್ಲ ಮಾಡಬೇಡ ಕಣಪ್ಪ, ಹಿಂಗಾದರೆ ಹಿಂಗಾಗತ್ತೆ ಅಂತ ಹಿರಿಯ ಅಧಿಕಾರಿಗಳು ಬುದ್ಧಿ ಹೇಳಿ ಕಳಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದಾರೆ. ಸೊ ಹೀಗಿರಬೇಕಾದ್ರೆ ಹೇಗಿರಬೇಕು, ಏನು ಎತ್ತ, ನಮ್ಮ ವರ್ತನೆ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಈಗಾಗಲೇ ಪೊಲೀಸ್ ಇಲಾಖೆಯಲ್ಲಿ ಮಾನಸಿಕ ಒತ್ತಡ ಇದೆ, ಮೇಲಾಧಿಕಾರಿಗಳ ಕಿರಿಕಿರಿ ಇದೆ. ಈ ಎಲ್ಲ ಸಾಕಷ್ಟು ವಿಚಾರಗಳು ಬಯಲಿಗೆ ಬರ್ತಾ ಇದೆ. ಒಂದಷ್ಟು ಸೂಸೈಡ್ ಕೇಸಸ್ಗಳು ಆಲ್ರೆಡಿ ನಡೆದಿದೆ. ಈ ಸಂದರ್ಭದಲ್ಲಿ ಸೂಸೈಡ್ ಮಾಡ್ಕೊಳ್ತೀನಿ ಅಂತ ಹೈಡ್ರಾಮಾ ಮಾಡಿದ್ದು ಸಹಜವಾಗಿದೆ. ಅಲ್ಲಿದ್ದವ್ರಿಗೆಲ್ರಿಗೂ ಆತಂಕವನ್ನು ತರಿಸಿತ್ತು. ಹಾಗಾಗಿ ಇಮಿಡಿಯೇಟ್ ಆಗಿ ತಡ ಮಾಡೋದು ಬೇಡ ಅಂತ ಹಾಸ್ಪಿಟ್ಲಿಗೂ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಮೆಡಿಕಲ್ ಚೆಕಪ್ ಮಾಡಿದ್ದಾರೆ. ಏನಾದ್ರು ಪಾಯ್ಸನ್ಸ್ ತಗೊಂಡಿದ್ದಾರೆ ಏನು ಎತ್ತ ಅಂತ. ಆಗ ವೈದ್ಯರು ಇಲ್ಲ, ಏನು ಪಾಯ್ಸನ್ ಏನು ತೆಗೆದುಕೊಂಡಿಲ್ಲ ಅಂತ ಹೇಳಿದ್ದಾರೆ. ಸುಮ್ಮನೆ ಇವರು ಆಫೀಸಲ್ಲಿ ಬಿದ್ದು ಒಳಾಡ್ಬಿಟ್ಟಿದ್ದಾರಂತೆ. ಪಾಯ್ಸನ್ ತಗೊಂಡಿದ್ದೀನಿ ನಾನು, ಸತ್ತೋಗ್ಬಿಡ್ತೀನಿ ನಾನು ಅಂತ ಹೆದರಿಸುವ ಕೆಲಸಕ್ಕೆ ಮುಂದಾಗಿರುವಂಥದ್ದು. ಕೊನೆಗೆ ಏನೂ ಇಲ್ಲ ಅಂತ ಗೊತ್ತಾದ ಮೇಲೆ ಹಿರಿಯ ಅಧಿಕಾರಿಗಳೇ ಕರೆದು ಕೂರಿಸಿ ಬುದ್ಧಿ ಹೇಳಿದ್ದಾರೆ. ಹೀಗೆಲ್ಲ ಮಾಡಬಾರ್ದು ಅಂತೆಲ್ಲ ಹೇಳಿ ಬುದ್ಧಿ ಹೇಳಿ ಸದ್ಯಕ್ಕೆ ಕಳಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾಗಿದೆ. ನೋಡಿ, ಹೈಡ್ರಾಮಾ ಆದಮೇಲೆ ಅದು ಅಲ್ಲಿಗೆ ನಿಂತಿಲ್ಲ. ಬೆಳಗಾವಿ ಉದ್ಯಮ ಭಾಗ ಠಾಣೆಯಲ್ಲಿ ಕಾನ್ಸ್ಟೇಬಲ್ ಆತ್ಮಹತ್ಯೆಯ ಡ್ರಾಮಾ ಆದ ಮೇಲೆ ಕಾನ್ಸ್ಟೇಬಲ್ ನಡೆಯಿಂದ PI ಡಿಕೆ ಪಾಟೀಲ್ ಅವರ ಬಿಪಿನೇ ಲೋ ಆಗ್ಬಿಡ್ತಂತೆ. ತಕ್ಷಣ ಎಳ್ಳೂರು ಬಳಿಗ ಖಾಸಗಿ ಆಸ್ಪತ್ರೆಯಲ್ಲಿ PI ಡಿಕೆ ಪಾಟೀಲ್ಗೆ ಚಿಕಿತ್ಸೆಯನ್ನು ನೀಡಿದ್ದಾರೆ. ಸುದ್ದಿ ತಿಳಿದು ಉದ್ಯಮ ಭಾಗ ಠಾಣೆಗೆ ಆಗಮಿಸಿ ಮಾಹಿತಿಯನ್ನು ಪಡೆದಿದ್ದಾರೆ ACP ಶೇಖರಪ್ಪ. ರಾತ್ರಿ 9 ಗಂಟೆ ಸುಮಾರಿಗೆ ನಡೆದಿದ್ದಂಥ ಹೈಡ್ರಾಮಾ ಕುರಿತು ಕಮಿಷನರ್ಗೆ ಮಾಹಿತಿ ನೀಡಲಾಗಿದೆ. ಪೊಲೀಸ್ ಕಮಿಷನರ್ ಎಡಾ ಮಾರ್ಟಿನ್ಗೆ ಮಾಹಿತಿಯನ್ನು ನೀಡಿದ್ದಾರೆ ACP ಶೇಖರಪ್ಪ. ಸೊ ಈ ಥರ ಎಲ್ಲ ಹೈಡ್ರಾಮಾ ಆಯ್ತಲ್ಲ, ಪಾಯ್ಸನ್ ತೆಗೆದುಕೊಂಡಿದ್ದೀನಿ ಅಂತ ಬಿದ್ದು ಒದ್ದಾಡಿದ್ದೆಲ್ಲ ಆಯ್ತಲ್ಲ, ಆಗ ಅಲ್ಲೇ ಇದ್ದಂಥ PIಗೆ ಲೋ BP ಆಗಿಬಿಟ್ಟಿದೆ ಅಂತೆ. ಟೆನ್ಷನ್ ಆಯಿತು ಅಥವಾ ಏನೋ ಗೊತ್ತಿಲ್ಲ, ಇಮಿಡಿಯೇಟ್ ಆಗಿ ಅವರಿಗೆ ಲೋ BP ಆಗಿದೆ. ತಕ್ಷಣಕ್ಕೆ ಅವರನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ದಾಖಲು ಮಾಡಿ ಟ್ರೀಟ್ಮೆಂಟನ್ನು ಕೊಟ್ಟಿದ್ದಾರೆ. ಆಮೇಲೆ ಅಧಿಕಾರಿಗಳೆಲ್ಲ ಬಂದು ಮಾತನಾಡಿಸಿ ಹೇಗಿದೆ, ಏನು ನಿಮ್ಮ ಆರೋಗ್ಯ, ಈಗ ಯಾವ ರೀತಿ ಆಗಿದೆ ಎಲ್ಲ ವಿಚಾರಿಸಿದ್ದಾರೆ. ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಕಮಿಷನರ್ಗೂ ಕೂಡ ಮಾಹಿತಿಯನ್ನು ನೀಡಲಾಗಿದೆ. ಕೆಳವರ್ಗದ ಅಧಿಕಾರಿಗಳಿಗೆ ಏನೆಲ್ಲ ಎಡವಟ್ಟುಗಳನ್ನು ಮಾಡ್ಕೊಂಡಿದ್ದಾರೆ, ಏನೆಲ್ಲ ಸಮಸ್ಯೆ ಆಗಿದೆ, ಯಾಕೆ ಈ ಥರ ಆಯಿತು ಅದನ್ನು ಹಿರಿಯ ಅಧಿಕಾರಿಗಳಿಗೆ ತಿಳಿಸಲೇಬೇಕಲ್ವಾ. ಸೊ ಎಡಾ ಮಾರ್ಟಿನ್ ಅವ್ರಿಗೂ ಕೂಡ ಮಾಹಿತಿಯನ್ನು ತಿಳಿಸಲಾಗಿದೆಯಂತೆ. ಇಷ್ಟೆಲ್ಲ ಸಮಸ್ಯೆ ಆಯಿತು, ಇಷ್ಟೆಲ್ಲ ಹೈಡ್ರಾಮಾ ಆಯಿತು ಅಂತ. ಈಗ ಎಡಾ ಮಾರ್ಟಿನ್ ಏನು ನಿರ್ಧಾರ ತೆಗೆದುಕೊಳ್ತಾರೆ, ಶಿಸ್ತು ಕ್ರಮ ಏನಾದರೂ ಕೈಗೊಳ್ತಾರಾ, ಏನು ಎತ್ತಾ ಅನ್ನೋದನ್ನು ನೋಡಬೇಕಾಗಿದೆ. ಯಾಕಂದರೆ ಈ ರೀತಿಯಾಗಿ ಈ ಪೊಲೀಸ್ ಇಲಾಖೆಯಲ್ಲಿನೇ ಲೋಪದೋಷದಲ್ಲಿ ಇದ್ಬಿಟ್ರೆ ಸಮಸ್ಯೆ ಆಗುತ್ತೆ. ಪೊಲೀಸ್ ಇಲಾಖೆ ಅಂತಂದರೆ ಅದೊಂದು ರೀತಿಯಾಗಿ ಶಿಸ್ತೇ ಇಲ್ಲ ಅಂತ ಹೇಳಿದ್ರೆ ಕಷ್ಟ ಆಗುತ್ತೆ. ಹಾಗಾಗಿ ಕಮಿಷನರ್ ಏನು ಡಿಸಿಷನ್ ತೆಗೆದುಕೊಳ್ತಾರೆ, ಏನಾದರೂ ಆ್ಯಕ್ಷನ್ ತೆಗೆದುಕೊಳ್ತಾರಾ, ಏನು ಎತ್ತ, ಅಥವಾ ಈ ಸಿಚುವೇಶನನ್ನು ಹೇಗೆ ಹ್ಯಾಂಡಲ್ ಮಾಡ್ತಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿದೆ.
ನೋಡಿ ಗೊತ್ತಾಗ್ಬಿಡ್ರಿ ಪ್ರತಾಪ್ ನೋಡ ಹಾಂ ಎಲ್ಲ